ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಹರಿದಾಡ್ತಾ ಇರೋ ಅಶ್ಲೀಲ ವಿಡಿಯೋ ದೇವೇಗೌಡರ ಮೊಮ್ಮಗನ ಸುತ್ತ ಗಿರುಕಿ ಹೊಡಿತಾ ಇದೆ. ಇದೇ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಅವರಿಗೂ ಸಂಕಷ್ಟ ಎದುರಾಗಿದೆ. ತಮ್ಮ ಮೇಲಿನ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಇವರಿಬ್ಬರು ಸಜ್ಜಾಗಿದ್ದಾರೆ. ಈ ಮಧ್ಯೆ ಎಸ್ಐಟಿ ತನಿಖೆಗೆ ಪ್ರಕರಣ ಅಧಿಕೃತವಾಗಿ ಹಸ್ತಾಂತರವಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಮುಖಕ್ಕೆ ಅಶ್ಲೀಲ ವಿಡಿಯೋ ಮಸಿ ಮೆತ್ಕೊಂಡಿದೆ. ಜೆಡಿಎಸ್ ಯುವ ನಾಯಕನ ಮೇಲಿನ ಆರೋಪಕ್ಕೆ ಜೆಡಿಎಸ್ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ. ಪ್ರಜ್ವಲನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ದೇವೇಗೌಡರು ಆದೇಶ ಹೊರಡಿಸಿದ್ದಾರೆ. ಪುತ್ರ ವಿದೇಶಕ್ಕೆ ಹಾರಿರೋ ಬಗ್ಗೆ ರೇವಣ್ಣ ಸ್ಪಷ್ಟಪಡಿಸಿದ್ದಾರೆ. ಅಶ್ಲೀಲ ವಿಡಿಯೋ ಪ್ರಕರಣವನ್ನೇ ಅಸ್ತ್ರ ಮಾಡಿಕೊಂಡು ದಳಪತಿ ವಿರುದ್ಧ ಕೈ ಅಸ್ತ್ರ ಪ್ರಯೋಗಿಸ್ತಾ ಇದೆ. ರಾಜ್ಯದೆಲ್ಲೆಡೆ ಹಸ್ತಪಡೆ ಭಾರಿ ಪ್ರತಿಭಟನೆ ಮಾಡಿದೆ. ಈ ಮಧ್ಯೆ ಪ್ರಜ್ವಲ್ಗೆ ಸುತ್ತಿಕೊಂಡಿರೋ ಅಶ್ಲೀಲ ಆರೋಪದ ಬಗ್ಗೆ ಸಂತ್ರಸ್ತೆಯ ಸಂಬಂಧಿಕರೇ ಉಲ್ಟಾ ಹೊಡೆದಿದ್ದಾರೆ. ಮಹಿಳೆಗೆ ಯಾವುದೇ ಅನ್ಯಾಯ ಆಗಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಐತಿಹಾಸಿಕ ನಗರಿಯಲ್ಲಿ ಇವತ್ತು ಮೋದಿ ಮೇನಿಯಾ ಜೋರಾಗಿತ್ತು. ಬಾಗಲಕೋಟೆಯಲ್ಲಿ ಕೇಸರಿ ಅಭ್ಯರ್ಥಿಗಳಾದ ಪಿಸಿ ಗದ್ದಿಗೌಡರ್, ರಮೇಶ್ ಜಿಗಜಿಣಗಿ ಪರ ನಮೋ ಮತಬೇಟೆಯಾಡಿದರು. ಪ್ರಚಾರದ ವೇಳೆ ರಾಜ್ಯ ಕಾಂಗ್ರೆಸ್ ಲೂಟಿ ಹೊಡೆಯೋ ಎಟಿಎಂ ಅಂತ ಮೋದಿ ಮಾತಿನ ಚಾಟಿ ಬೀಸಿದರು. ವಿಜಯನಗರದಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ನಡೆಯಿತು. ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಜೋಡೆತ್ತಿನ ಶಕ್ತಿ ಪ್ರದರ್ಶನ ಜೋರಾಗಿತ್ತು. ಕಲಬುರಗಿಯಲ್ಲಿ ಪ್ರಿಯಾಂಕಾ ಗಾಂಧಿ ಮತಬೇಟೆಯಾಡುತ್ತಾ ಪ್ರಜ್ವಲ್ ರೇವಣ್ಣ ವಿರುದ್ಧ ಗುಡುಗಿದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.